ಎಲ್ರಿಗೂ ನಮಸ್ಕಾರ. ಶುಗರ್ ಕಟ್ನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಇವತ್ತಿನ ಈ ಎಪಿಸೋಡಲ್ಲಿ ಟೈಪ್ಸ್ ಆಫ್ ಡಯಾಬಿಟಿಸ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡೋದಕ್ಕೆ ಬಂದಿದ್ದೀನಿ. ಮೇಯ್ನಾಗಿ ಡಯಾಬಿಟಿಸಲ್ಲಿ 3 ಟೈಪ್ ಇದೆ. ಒಂದು ಟೈಪ್ 1 ಡಯಾಬಿಟಿಸ್, ಎರಡನೇದು ಟೈಪ್ 2 ಡಯಾಬಿಟಿಸ್, ಹಾಗೆ ಜೆಸ್ಟೇಷನಲ್ ಡಯಾಬಿಟಿಸ್. ಟೈಪ್ 1 ಡಯಾಬಿಟಿಸ್ ಅಂದರೆ ಏನು? ಟೈಪ್ 1 ಡಯಾಬಿಟಿಸ್ ಇದು ಹೆಚ್ಚಾಗಿ ಮಕ್ಕಳಲ್ಲಿ ಕಾಣಿಸುತ್ತೆ, ಹಾಗೆ ಯಂಗ್ ಏಜಲ್ಲಿ ಬರುತ್ತೆ. ಸೊ ಇದು ಕಂಪ್ಲೀಟಾಗಿ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್. ಇದರಲ್ಲಿ ನೀವು ಮಾತ್ರೆಗಳನ್ನ ತಗೊಳ್ಳೋದಾಗಲಿ, ಡಯಟ್ ಮಾಡೋದಾಗಲಿ, ಹಾಗೆ ಎಕ್ಸಸೈಸ್ ಮಾಡಿ ನಾನು ಇದನ್ನು ಕಂಟ್ರೋಲ್ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಇದು ಬರೀ ಇನ್ಸುಲಿನ್ಗೆ ಮಾತ್ರ ಕಂಟ್ರೋಲ್ ಆಗುತ್ತೆ. ಸೊ ಇದು ಟೈಪ್ 1 ಡಯಾಬಿಟಿಸ್. ಟೈಪ್ 2 ಡಯಾಬಿಟಿಸ್. ಟೈಪ್ 2 ಡಯಾಬಿಟಿಸ್ ಅಂದರೆ ಇದು ನೋಡಿ, ಇದು ಸ್ವಲ್ಪ ವಯಸ್ಸು ಆದಮೇಲೆ ಬರುವಂಥ ಡಯಾಬಿಟಿಸ್. ಹಾಗೆ ಇದು ನಾನ್ ಇನ್ಸುಲಿನ್ ಡಿಪೆಂಡೆಂಟ್, ಅಂದರೆ ಇದು ಇನ್ಸುಲಿನ್ ಡಿಪೆಂಡೆಂಟ್ ಅಲ್ಲ. ಇದಕ್ಕೆ ಇನ್ಸುಲಿನ್ನೇ ಚಿಕಿತ್ಸೆ ಅಂತ ಏನಿಲ್ಲ. ಇದನ್ನು ನೀವು ಡಯಟು ಮತ್ತು ಎಕ್ಸಸೈಸ್ ಮೂಲಕ ಕಂಟ್ರೋಲ್ ಮಾಡ್ಬೋದು, ಜೊತೆಗೆ ಓರಲ್ ಮೆಡಿಸಿನ್ಸ್ನ ತೊಗೋತಾ. ಸೊ ಇದು ಇತ್ತೀಚೆಗೆ ಯಂಗ್ ಅಡಲ್ಟ್ಸಲ್ಲೂ ಕೂಡ ಬರ್ತಾಯಿದೆ, ಯಾಕಂದರೆ ಲೈಫ್ ಸ್ಟೈಲ್ ಕೆಟ್ಟದಾಗಿ ಇಟ್ಕೊಂಡಿರೋದ್ರಿಂದ. ಸೊ ಇದು ಬಿಟ್ಟರೆ ಜೆಸ್ಟೇಷನಲ್ ಡಯಾಬಿಟಿಸ್. ಜೆಸ್ಟೇಷನಲ್ ಡಯಾಬಿಟಿಸ್ ಅಂದರೆ ಇದು ನೋಡಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಬರುವಂಥ ಡಯಾಬಿಟಿಸ್. ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ ಆಫ್ ಅ ಸಡನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಡಾಕ್ಟ್ರು ಯಾರೇ ಪ್ರೆಗ್ನೆಂಟ್ ಲೇಡಿ ಇದ್ದರೂ ಅವರಿಗೆ ಶುಗರ್ ಟೆಸ್ಟ್ ಮಾಡೋದಕ್ಕೆ ಕಂಪಲ್ಸರಿಯಾಗಿ ಹೇಳ್ತಾರೆ. ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಾಗಲಿ, ಡೆಲಿವರಿ ಟೈಮಲ್ಲಾಗಲಿ ಅದು ತಾಯಿ ಮತ್ತು ಮಗುವಿಗೆ ಅದು ಯಾವುದೇ ರೀತಿಯ ತೊಂದರೆ ಕೊಡಬಾರ್ದು ಅಂತ ಹೇಳಿ. ಸೊ ಆ ಜೆಸ್ಟೇಷನಲ್ ಡಯಾಬಿಟಿಸ್ ಏನು ಪ್ರೆಗ್ನೆನ್ಸಿ ಟೈಮಲ್ಲಿ ಬರುತ್ತೆ, ಅದು ಪ್ರೆಗ್ನೆನ್ಸಿ ಮುಗಿತಾ ಇದ್ದಂಗೆ ಅದು ಹೋಗ್ಬಿಡುತ್ತೆ. ಬಟ್ ಯಾರಿಗೆ ಜೆಸ್ಟೇಷನಲ್ ಡಯಾಬಿಟಿಸ್ ಬಂದಿರುತ್ತೆ ಅವರು ಮುಂದೆ ತಮ್ಮ ಜೀವನದಲ್ಲಿ ಟೈಪ್ 2 ಡಯಾಬಿಟಿಸ್ನ ಹೊಂದೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಒಂದು ರಿಸ್ಕ್ ಫ್ಯಾಕ್ಟರ್, ಜೆಸ್ಟೇಷನಲ್ ಡಯಾಬಿಟಿಸ್ ಅನ್ನೋದು. ಸೊ ಈ 3 ಥರದ ಡಯಾಬಿಟಿಸ್ ಬಗ್ಗೆ ನಿಮಗೇನಾದರೂ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ. ಹಾಗೆ ಈ ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.